ನಮಸ್ತೆ ಎಲ್ರಿಗೂ. ಇವತ್ತು ಇನ್ನೊಂದು ಹೊಸ ಪ್ರಾಡಕ್ಟ್ನ ತೊಗೊಂಬಂದಿದ್ದೀನಿ. ಸೊ ಈ ಪ್ರಾಡಕ್ಟ್ನ ನಾವು ಇವಾಗ ಅನ್ಬಾಕ್ಸ್ ಮಾಡ್ತಾ ಇದ್ದೀವಿ. ಹಾಗಿದ್ರೆ ಈ ಪ್ರಾಡಕ್ಟ್ ಏನು ಅಂತ ಎಲ್ಲ ನೋಡೋಣ. ನೋಡಿ, ಇದು TUV ಎಲ್ಲ ಬಿದ್ದೋಗ್ತಾ ಇದೆ. ಹಾಯ್ ಫ್ರೆಂಡ್ಸ್, ಇವತ್ತು ಹೊಸ ಪ್ರಾಡಕ್ಟನ್ನು ತೊಗೊಂಬಂದಿದ್ದೀನಿ. ಈ ಪ್ರಾಡಕ್ಟನ್ನು ನಾನು ಇವತ್ತು ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ. ಸೊ ಇದು ಬಂದ್ಬಿಟ್ಟು TV ಕಂಪ್ನಿಯವರ ಲಿಯೋ ಕಂಪ್ನಿಯವರ ಒಂದು ಹೈಡ್ರಾಲಿಕ್ ಕಾರ್ ಜಾಕ್. ಹಾಗೆ ಇದೊಂದು 3000 kg ಟನ್ ಎತ್ತುತ್ತೆ ಅಂತ ಇದೆ. ಹಾಗಿದ್ರೆ ಬನ್ನಿ ನಾವು ಇದನ್ನು ಅನ್ಬಾಕ್ಸ್ ಮಾಡೋಣ. ನಮಗೆ 5 ಟನ್ನು 2 ಟನ್ನು ಆ ಥರದ್ದೆಲ್ಲ ಬೆಲೆ ಸಿಗುತ್ತೆ. ಇದ್ರ ಬೆಲೆನೂ ಕೂಡ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಫಾರ್ ಸೇಫ್ಟಿ ಸೇಕು. ಮತ್ತು ಇನ್ನು ಅನೇಕ ವಿಚಾರಗಳು ಇದರಲ್ಲಿದ್ದಾವೆ. 3000 kgಯನ್ನು ಎತ್ತುವಂತಹ ಒಂದು ಕೇಪಬಿಲಿಟಿ ಇದೆ. ಇದು ಏನಂತಂದರೆ, ನಾವು ಜಸ್ಟ್ ಕಾರ್ಗಳಿಗೆ ಮಾತ್ರ ನಾವು ಇದನ್ನು ಬಳಸ್ಕೊಳ್ಬೋದು. ಲಗೇಜ್ ಗಾಡಿ ಆ ಥರದಕ್ಕೆಲ್ಲ ಆದರೆ ನಾವು ಏನು ಮಾಡಬೇಕು ಅಂತಂದರೆ, ಒಂದು 5 ಟನ್ ಇರೋ ಅಂತಹದ್ದನ್ನು ನಾವು ತೊಗೋಬೋದು. ಸೊ ಹಾಗಿದ್ರೆ ಬನ್ನಿ ಏನಿದೆ ನೋಡೋಣ. ಇದು ನಮಗೆ ಅವರು ಇನ್ನೂ ಇದು ಓಪನ್ ಮಾಡಿಲ್ಲ. ಕೆಲವು ರಿಂಗ್ಸು ಮತ್ತು ಇದೇನೋ ಕೊಟ್ಟಿದ್ದಾರೆ. ಒಳಗಡೆ ಏನಾದರೂ ನೆಕ್ಸ್ಟ್ ಏನಾದರೂ ಇದು ಸಮಸ್ಯೆ ಆದಂತಂದರೆ ಅಂತ ಹೇಳ್ಬಿಟ್ಟು ಹೈಡ್ರಾಲಿಕ್ ಜಾಬ್ ಬಗ್ಗೆ ಮ್ಯಾನ್ಯುಯಲು ಮತ್ತು ಮತ್ತೊಂದು. ಮಳೆ ಬರ್ತಾ ಇದೆ, ಈಗ ಒಳಗಡೆ ಹೋಗ್ತೀನಿ. ಸೊ ಈಗ ಮಳೆ ಬರ್ತಾ ಇದೆ, ನಾವು ಈಗ ಮತ್ತೆ ಒಳಗಡೆ ಬಂದು ನಾನೀಗ ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೀನಿ. ನೋಡಿ, ಇದು CU ಮ್ಯಾನ್ಯುಯಲು ಮತ್ತು ಇದು ಪ್ಯಾಕೆಟ್ ಹಾಗೆ ಇದೆ, ಇನ್ನೂ ಹೊಡೆದಿಲ್ಲ. ಒಳಗಡೆ ಇದೊಂದು ಚೂರು ಸ್ಪೇರ್ ಪಾರ್ಟ್ಸ್ ಕೊಟ್ಟಿದ್ದಾರೆ. ಓಕೆ, ಇದು ಒಂದು ಐಟಮು. ಮತ್ತು ನಿಮಗೆ ಏನು ಸಿಗುತ್ತೆ ಅಂತಂದರೆ, ನೆಕ್ಸ್ಟು ಒಂದು ಕಬ್ಬಿಣದ 2 ಪೀಸಸ್ ಇದ್ದಾವೆ. ಇದನ್ನು ಏನಕ್ಕೆ ಅಂತ ತೋರಿಸ್ತೀನಿ. ಓಕೆನಾ? ನೋಡಿ, ಈ ಥರ ಇದು ಲಾಕ್ ಮಾಡ್ಕೊಂಡು ಇದು ಉಪಯೋಗಿಸ್ಕೋಬೋದು. ನೋಡಿ, ಇದು ಬಂದ್ಬಿಟ್ಟು ಲಾಕು. ಈ ಥರ ಲಾಕ್ ಸಿಸ್ಟಮ್ ಇದು. ಹಿಂಗೆ ಓಪನ್ ಮಾಡೋದು ಮತ್ತು ಹಿಂಗೆ ಒಳಗಡೆ ಇಟ್ಟು ಈ ಥರ ಲಾಕ್ ಮಾಡೋದು. ಈ ಥರ ಲಾಕ್ ಮಾಡಿ ಇದನ್ನು ಬಳಸ್ಕೊಳ್ಳೋ ಅಂಥದ್ದು. ಓಕೆನಾ? ಇದೊಂದು ರಾಡ್ ಕೊಟ್ಟಿದ್ದಾರೆ. ಆಮೇಲೆ ನಮ್ಗೆ ಇನ್ನೇನಿದೆ ಇದರೊಳಗಡೆ ಅಂತಂದರೆ, ನೆಕ್ಸ್ಟ್ ಬಂದು ಇದು ನಮಗೆ ಮಾಡಲ್. ಇದು ಹೈಡ್ರಾಲಿಕ್ ಏನು ಜಾಕ್ ಇದೆ ಅದು ಸಿಸ್ಟಮು. ಸೊ ಫಸ್ಟು ಪ್ರಿಕಾಷನ್ ಏನಂತಂದರೆ, ಇಲ್ಲೇನು ರೆಡ್ ಇದೆ ಇದನ್ನು ಓಪನ್ ಮಾಡೋದಾಗಲಿ ಏನಾಗಲಿ ಇದನ್ನು ಏನು ಮುಟ್ಟೋಕ್ಕೋಗ್ಬಾರ್ದು. ಈ ಕಡೆ ಏನು ಸ್ಕ್ರೂ ಇದೆ, ಈ ಸ್ಕ್ರೂವನ್ನು ನಾವು ಟೈಟ್ ಮಾಡ್ಕೊಂಡಿರಬೇಕು. ಓಕೆನಾ? ನೆಕ್ಸ್ಟು ಇಲ್ಲಿ ನೋಡಿ, ನಮಗೆ ಇದು TUV GS ಲಿಯೋ ಅಂತ ಹೇಳ್ಬಿಟ್ಟು ಹೈಡ್ರಾಲಿಕ್ ಜಾಕ್ ಮತ್ತು ಕಾಷನ್ಸ್ ಕೊಟ್ಟಿದ್ದಾರೆ. ನೆವರ್ ಎಕ್ಸೀಡ್ ದ ಜಾಕ್ಸ್ ರೇಟೆಡ್ ಲೋಡ್ ಕೆಪಾಸಿಟಿ. ಬೇಸ್ ಆಫ್ ಜಾಕ್ ಶುಡ್ ಆಲ್ವೇಸ್ ರೆಸ್ಟ್ ಆನ್ ಅ ಫರ್ಮ್ ಲೆವೆಲ್ ಸರ್ಫೇಸ್. ನೆಲ ಸ್ಟ್ರೈಟಾಗಿರಬೇಕು ಅಂತ. ನೆವರ್ ವರ್ಕ್ ಅಂಡರ್ ದ ಲಿಫ್ಟ್ ಲೋಡ್ ವಿತೌಟ್ ಅಡಿಷ್ನಲ್ ಸಪೋರ್ಟ್ ಡಿವೈಸಸ್. ಓಕೆ, ಈ ಥರದ್ದೆಲ್ಲ ಒಂದು ಕೊಟ್ಟಿದ್ದಾರೆ. ಅದು ಬಿಟ್ಟು ಇನ್ನೇನು ಇದ್ರ ಮೇಲೆ ಇಲ್ಲ. TUV ಕಂಪ್ನಿ ಪ್ರಾಡಕ್ಟ್ ಸರ್ವಿಸ್ ಅಂತ ಹೇಳ್ಬಿಟ್ಟು. ಓಕೆ, ಮೇಲಿದು. ಆಮೇಲೆ ಈ ಕಡೆ ಪಕ್ಕದಲ್ಲಿ ಇದೊಂದು ಅಡ್ಜಸ್ಟ್ಮೆಂಟು. ಸೊ ಇದು ಹೇಗೆ ವರ್ಕ್ ಮಾಡೋದು ಅಂತ ಹೇಳಿದರೆ, ನಾವು ಫಸ್ಟು ಈ ಥರ ಹಿಂಗೆ ನೆಲದ ಮೇಲೆ ಇಟ್ಟಿರ್ತೀವಲ್ವಾ, ಇದು ಒಂದು ಇದರಿಂದ ಫಸ್ಟ್ ನಾವು ಇದನ್ನು ಟೈಟ್ ಮಾಡ್ಕೊಳ್ಬೇಕು. ಇದು ಫಸ್ಟ್ ನಾವು ಇದನ್ನು ಟೈಟ್ ಮಾಡ್ಕೊಳ್ಬೇಕು. ಯಾವಾಗಲೂ ಟೈಟ್ ಆಗಿದ್ದರೆ ಇದು ವರ್ಕ್ ಆಗೋದು, ಟೈಟ್ ಆಗಿಲ್ಲ ಅಂದರೆ ಇದು ವರ್ಕ್ ಆಗೋಲ್ಲ. ಆಮೇಲೆ ಹಿಂಗೆ ಮೇಲಕ್ಕಂತ ಹೋಗೋದು. ನೋಡಿ, ಇದು ಮೇಲಕ್ಕೆ ಬರ್ತಾ ಇರುತ್ತೆ. ಇದು ಹೇಳ್ತಾ ಇದೆ ಅಲ್ವಾ?
ಇದು ಜಾಕ್ ಮೇಕೆದಳುತ್ತೆ. ನಮಗಿನ್ನ ಹೈಟ್ ಬೇಕಂದರೆ ನಾವು ಮುಂಚೆನೇ ಈ ಥರ ಕ್ಯಾಪ್ ಎಲ್ಲ ಓಪನ್ ಮಾಡಿ ಎಷ್ಟು ಬೇಕೋ ಅಷ್ಟು ಕ್ಯಾಪ್ ಹಿಂಗೆ ಮೇಲಕ್ಕೆ ಓಪನ್ ಮಾಡ್ಕೋಬೋದು. ನೆಲದಲ್ಲಿ ಹಿಂಗೆ ಇಟ್ಟಿರ್ತೀವಿ. ನಿಮ್ಗೆ ತೋರ್ಸೋಕ್ಕೋಸ್ಕರ ನಾನು ಈ ಥರ ತೋರಿಸ್ತಾ ಇದ್ದೀನಿ. ಹಿಂಗಂದರೆ ಮೇಕೆದಳುತ್ತೆ ನೋಡಿ, ಮೇಕೆದಳ್ತಾ ಐತೆ. ಓಕೆ, ಮೇಕೆದಳ್ತಾ ಐತೆ ನಿಧಾನಕ್ಕೆ. ನಾವು ಮತ್ತೆ ಕೆಳಗಡೆ ಇಳಿಸ್ಬೇಕು ಅಂತಂದರೆ ನಿಧಾನಕ್ಕೆ ಇಲ್ಲಿ ಏನು ಸ್ಕ್ರೂ ಇದೆ ಈ ಕೆಳಗಡೆ, ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಲ್ಲ, ಇದು ಈ ಪಾರ್ಟು, ಇದನ್ನು ಸಡನ್ನ ನಾವು ಫುಲ್ಲು ತಿರುಬಿಡಬಾರ್ದು, ಯಾಕಂದರೆ ಬಿದ್ದೋಗ್ಬಿಡುತ್ತೆ ಕಾರು. ನಿಧಾನಕ್ಕೆ ಒಂದು ಸ್ವಲ್ಪ ಬಿಡಬೇಕು, ಆವಾಗ ಅದು ಸಿಂಗ್ ಅಂತ ನಿಧಾನಕ್ಕೆ ಕೆಳಗಡೆ ಇಳಿಯುತ್ತೆ. ಸ್ವಲ್ಪ ಇದು ಮಾಡ್ಕೊಂಡ್ರೆ ಸಾಕು, ಅದು ಕೆಳಗಡೆ ಇಳಿಯುತ್ತೆ. ಇವಾಗ ನೋಡಿ, ಅದು ವೆಯ್ಟು ಇದಕ್ಕೆ ಕೆಳಗಡೆ ಹಿಂಗೆ ಇಳಿಯುತ್ತೆ. ಆ ಭಾರದ ವೆಯ್ಟು ಒಂದು ಮೇಲೆ ಭಾರ ಇರುತ್ತಲ್ವ, ಆ ಭಾರದ ಇದರಿಂದ ಫುಲ್ ಕೆಳಗಡೆ ಇದು ಹಿಂಗೆ ವೆಯ್ಟ್ ಹಿಂಗೆ ಇಳೀತದೆ. ಓಕೆ ಓಕೆ ಫ್ರೆಂಡ್ಸ್, ಸೊ ಇದ್ರ ಬಗ್ಗೆ ಇದು. ಮತ್ತು ನೆಕ್ಸ್ಟ್ ಇದೇನಿದೆ ಇದನ್ನು ನಾವು ಕ್ಲೋಸ್ ಮಾಡ್ಕೋಬೋದು. ಇದನ್ನು ಈ ರೀತಿ ನಾವು ಕ್ಲೋಸ್ ಮಾಡೋ ಅಂಥದ್ದು. ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಬೇಕಾದ್ರೆ ಲೂಸ್ ಮಾಡಿಕೊಂಡು ನಾವು ಇದನ್ನು ಭಾಳ ಟೈಟ್ ಮಾಡೋದು. ಆಮೇಲೆ ಮತ್ತೆ ಇದನ್ನು ಗಾಡಿನ ಟೈಟ್ ಮಾಡ್ಕೊಳ್ಳೋದು. ಓಕೆನಾ? ಸೊ ಇದು ನಾವು ಈಗ ರಿಯಲ್ಲಾಗಿ ನಾವು ಕಾರ್ ಹತ್ರ ನಾನು ನಿಮಗೆ ತೋರಿಸ್ತೀನಿ. ಮಳೆ ಬರ್ತಾಯಿದೆ, ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತೀನಿ. ಅದು ಬಿಟ್ಟು ಇನ್ನೇನು ಇದರಲ್ಲಿಲ್ಲ. ಇದು ಪ್ರೈಸು 2 ಟನ್ನು ಒಂದು ನಿಮಗೆ 900 950 ಈ ರೇಂಜಲ್ಲಿ ಸಿಗುತ್ತೆ, ಬೇರೆ ಬೇರೆ ಕಂಪ್ನಿದು. ನೀವು ಹೊರಗಡೆ ಅಂತಂದರೆ ಒಂದು 50 ರೂಪಾಯಿ ಎಕ್ಸ್ಟ್ರಾ ಕೊಡ್ತೀರಾ ಅಂಗಡಿಲಾದರೆ. ವ್ಯಾರಂಟಿ ಗ್ಯಾರಂಟಿ ಆ ಥರದ್ದು ಏನೂ ಇರೋದಿಲ್ಲ. ಬಟ್ ಇದರಲ್ಲಿ ಪ್ರಿಕಾಷನ್ ಏನು ಅಂತಂದರೆ, ನಾವು ಇಲ್ಲಿ ಹಿಂದೆ ಇದಾಗಲಿ ಏನು ನಾವು ಏನು ಮಾಡೋಕ್ಕೆ ಹೋಗಬಾರ್ದು. ಮುಂದೆ ಏನು ಇದಿದೆ ರೆಡ್ಡು, ಇದು ಕೂಡ ನಾವೇನು ಮಾಡಬಾರ್ದು. ಒಂದೇನೋ ಒಂದು ಸ್ಪೇರ್ ಇದೇನೋ ಕೊಟ್ಟಿದ್ದಾರೆ ರಿಂಗ್ ಆ ಥರದ್ದು, ಏನಾದರೂ ಹೋದರೆ ಗೊತ್ತಿರೋರ ಹತ್ರ ನಾವು ಇದನ್ನು ಹಾಕಿಸ್ಕೊಳ್ಬೇಕು. ಓಕೆ, ಸೊ ದಿಸ್ ಈಸ್ 3000 kg ಇದು. ದೊಡ್ಡ ಗಾಡಿ ಬುಲೆರೋ ಆ ಥರದಕ್ಕೆಲ್ಲ ನಾವು ಒಂದು 5 ಟನ್ ತೊಗೋಬೇಕಾಗುತ್ತೆ. ಇದೊಂದು 3 ಟನ್ನು ಕಾರ್ಗಳಿಗೆ ಬಳಸ್ಕೊಳ್ಬೋದು. ಓಕೆನಾ? ಥ್ಯಾಂಕ್ ಯು.
ಅದೇ ಅದು ಬಿಚ್ಕೊಂತ ಆಯ್ತದೆ ಸ್ವಲ್ಪ. ಸ್ಕ್ರೂ ಡ್ರೈವರ್ ಇಕ್ಕೊಂಬಿಡ್ಬೇಕಿಂತ. ಬರ್ತತೆ. ಇದೇ ನಿಂಗೆ ಬಿಚ್ಕೋಬೋದು ಹಿಂಗೆ ಟೈಟ್ ಬೇಕಂದರೆ ಅಷ್ಟೇ ಅನಿಸುತ್ತೆ. ಇದು ಜಾಸ್ತಿ ಆಯ್ತಾ ಎಲ್ಲನ ಕೊಡ್ಬೋದಾ? ಇಲ್ಲೇ ಹತ್ರ ಕೂಡ ಯಾವ್ದು ಇದು ಮಾಡೋಣ? ಹಿಂದೆ ಬಿಚ್ಬೇಕು, ಮುಂದೆ ಬಿಚ್ಚೋಣ. ಸುಮ್ಮನೆ ಟ್ರೈ ಅಷ್ಟೇ. ಒಂದು ಇವತ್ತು ಒಳಗೆ ಹೋಗ್ತಿಲ್ವಾ? ಹಿಂದಕ್ಕೆ ತಗೋಬೇಕಾ ಒಂದು ಸ್ವಲ್ಪ? ಏನಾದರೂ ಲೂಸ್ ಆಗೈತೆ ಅಲ್ಲ, ಅಷ್ಟೇ. ಅದು ನಾವು ಓಪನ್ ಮಾಡಿದ್ದೀನಿ. ಇದನ್ನು ಇದು ಮಾಡು. ಒಂಚೂರು ಹೈಟ್ ಇದ್ದಿದ್ರೆ ಅದು ಪೂರ್ತಿ ಇದಾಯ್ತಲ್ಲ. ಹಿಂದಕ್ಕೆ ಕೇಳ್ಕೊಳ್ಳೋಣ? ಇಲ್ಲ ಬೇಡ ಬಿಡ, ಹಿಂದಕ್ಕೆ ಕೇಳ್ಕೊಂಡ್ರೆ ಅಳ್ಕೊಂತೀನಿ. ಇಲ್ಲ ಇಲ್ಲಿಗೆ ಹಾಕ್ಬಿಡೋಣ. ಅಲ್ಲಿಗೆ ಹಾಕು. ಕಷ್ಟ ಆಯ್ತಪ್ಪಲ್ಲ. ಕಷ್ಟ ಏನಿಲ್ಲ. ಅದೇನದು ಅಡ್ಡ ಬರ್ತಾ ಇರೋದು? ಯಾವುದು ಇದಾ? ಇದೇನಾಗಲ್ಲ ಅಣ್ಣ. ಇಲ್ಲಿ ಕುಂಡ್ರಿಸ್ಬೇಕು. ಅದೇ ಕಬ್ಬಿಣದ ರಾಡ್ ಐತಲ್ಲ ಅಲ್ಲಿಗೆ. ಇದು ಕಬ್ಬಿಣದ ರಾಡು. ಅಲ್ಲಿಗೆ ಒಂದೇನಾದ್ರು ರಾಡ್ ಬೇಕಂತ ತಗೊಂಬತ್ತೀನಿ. ರಾಡ್ ಬೇಕು. ಲಾಲ್ ಕರ್ದು ಬಂದಿತ್ತಲ್ಲ. ಎಲ್ಲನೂ ಇಟ್ಟೈತಲ್ಲಪ್ಪ. ನೆಲ ಸ್ವಲ್ಪ ಫ್ಲ್ಯಾಟ್ ಆಗಿರಲಿಲ್ಲ, ಅದು ಬೇರೆ. ಮತ್ತು ಅದು ಏನಂತಂದರೆ ಇದು 3 ಟನ್ನು. ಆ್ಯಕ್ಚುಲಿ ಅವರು 2 ಟನ್ ಸಾಕಾಗುತ್ತೆ ಅಂತ ಅಂದರು ಅಂಗಡಿಯವರು. 2 ಟನ್ನಿಂದ ತಂದಿದ್ರೆ ನೀಟಾಗಿ ಅದಲ್ಲಿ ಫಿಟ್ ಆಗೋದು ಅನಿಸುತ್ತೆ. ಸ್ವಲ್ಪ ಹೈಟ್ ಇದಾಗ್ತಾ ಇರಲಿಲ್ಲ. ಹಾಗಾಗಿ ನಾನೇನು ಮಾಡಿದೆ, ಒಂದು ಸ್ವಲ್ಪ ಮಣ್ಣನ್ನು ತೆಗೆದುಬಿಟ್ಟು ಅದನ್ನು ಫಿಟ್ ಮಾಡಲಿಕ್ಕೆ ನಾವು ಪ್ರಯತ್ನ ಪಟ್ವಿ. 3 ಟನ್ ಅಲ್ವಾ, ಒಂದು ಸ್ವಲ್ಪ ವೆಯ್ಟ್ ಇದ್ದರೂ ಸರಿ ಹೋಗುತ್ತೆ ಅಂತ ಹೇಳಿ. ಬಟ್ ಇದು ಒಂದು ಸ್ವಲ್ಪ ಅದೇ ಏನು ಚಾಸಿ ರಾಡಿರುತ್ತೆ, ನಾನು ಅದ್ರ ಮೇಲೆ ಕೊಡೋಕ್ಕೆ ಪ್ರಯತ್ನ ಪಡ್ತಾಯಿದ್ದೀನಿ. ಇದರಲ್ಲಿ ಸೊಳ್ಳೆಗಳು ಬೇರೆ ಕಡಿತಾಯಿತ್ತು, ಸ್ವಲ್ಪ ಮಳೆ ಬೇರೆ ಬರ್ತಾಯಿತ್ತು. ಆಮೇಲೆ ನಾನು ಯಾವತ್ತೂ ನಿಜವಾಗ್ಲೂ ಹೇಳ್ತೀನಿ, ಸ್ವಂತ ಹಾಕಿಲ್ಲ. ಫಸ್ಟ್ ಟೈಮ್ ಇದು ನಾನು ಹಾಕ್ತಾ ಇರೋದು. ಎಲ್ಲ ಬೇರೆ ಕಡೆ ಇರೋ ಫ್ರೆಂಡ್ಸ್ ಇರೋರು ಯಾರಾದ್ರು ಇರೋರು. ಬಟ್ ಐ ಟ್ರೈಡ್ ಮೈ ಬೆಸ್ಟ್.